ಒಂದೇ ಗೆಲ್ಲಿಗೆ 2 ಸಯಾನ್ ಕೂಡ ಇಡ್ಬೋದು ಅಂತೇಳಿ. ಯಾಕೆಂದರೆ ಇದರದ್ದು ಏನು ದಪ್ಪ ಇದೆ ತುಂಬ, ಅಂದರೆ ಇದು ಚಿಕ್ಕದಿದೆ ಅಲ್ವಾ. ಇದನ್ನು ನೋಡಿ ಒಂದು ಸೀಲ್ ಮಾಡ್ತಿದ್ದೆ ನೋಡಿ, 3 ಇದಿದೆ ಗೆಲ್ಲು. 3 ಗೆಲ್ಲಿಗೆ ಕಟ್ ಮಾಡ್ತಿದ್ದಾರೆ ನೋಡಿ. ಪಕ್ಕದಲ್ಲಿ ಮಾಡಿರುವಂಥದ್ದು. ಇಲ್ಲಿ ನೋಡಿ, ಇದರ ಪಕ್ಕದಲ್ಲಿ ಇದು ನೆಲ ಬಸಳೆ, ಇದನ್ನು ಪೂರ್ತಿ ಹಾಕಬೇಕು ಅಂತಿದೆ, ಕವರ್ ಮಾಡಬೇಕು ಅಂತೇಳಿ. ಇದು ಬ್ರಾಹ್ಮಿ ಅಂತೇಳಿ, ಇದಕ್ಕೆ ಒಂದೇ ಲಾಗ ಅಂತ ಹೇಳ್ತಾರೆ. ಇದು ಸ್ವಲ್ಪ ಹೈಬ್ರಿಡ್ ಇರುವಂಥದ್ದು, ದೊಡ್ಡ ಎಲೆದು. ನೋಡಿ, ಇಲ್ಲಿ ನನ್ನ ಹತ್ರ ಒಂದು ತಟ್ಟೆ ಇದೆ, ಅದರಲ್ಲಿ 3 ವೆರೈಟಿ ಬದನೆ ಇದೆ. ಇದು ಪಿಂಕ್ ಬದನೆ, ತುಂಬ ದೊಡ್ಡದಾಗಿರುವಂಥದ್ದು. ಇನ್ನೊಂದು ಇದು ವೈಟ್, ಉಡುಪಿ ಗುಳ್ಳ ಅಂತ ಹೇಳ್ತಾರೆ. ಈ ರೀತಿ ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ಹೆಸರನ್ನು ಕರೀತಾರೆ. ಇದೊಂದು ರೀತಿಯ ಬದನೆ. ಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಾನಿವತ್ತು ನನ್ನ ಮನೆಯಿಂದ ಒಂದು ಮಾಹಿತಿಯನ್ನು ಕೊಡೋದಕ್ಕೋಸ್ಕರ ಬಂದಿದ್ದೇನೆ. ಕಳೆದ 4 ತಿಂಗಳ ಹಿಂದೆ ಬದನೆ ಕೃಷಿಯ ಬಗ್ಗೆ, ಬದನೆ ಕಸಿ ಕಟ್ಟೋದರ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದೆ. ಇವತ್ತು ನಮ್ಮ ಮನೆಯಲ್ಲಿ ಒಂದು ಕುದನೆಯ ಗಿಡ, ಕುದನೆ ಅಂದರೆ ಕಳೆ ಗಿಡ, ಅದು ಆ ಕಳೆ ಗಿಡದಲ್ಲಿ ಬದನೆಯನ್ನು ಕಸಿ ಕಟ್ಟುವಂಥದ್ದು ಹೇಗೆ ಅನ್ನುವಂಥದ್ದನ್ನು ತೋರಿಸೋದಕ್ಕೋಸ್ಕರ ಬಂದಿದ್ದೇನೆ. ಇವತ್ತು 2 ವೆರೈಟಿಯ ಕಸಿ ಕಟ್ಟುವಂಥದ್ದು, ಒಂದೇ ಗಿಡಕ್ಕೆ 3 ವೆರೈಟಿಯ ಬದನೆಗಳನ್ನು ಕಸಿ ಕಟ್ಟುವುದನ್ನು ಮತ್ತು ಒಂದೇ ಗಿಡಕ್ಕೆ 2 ಬದನೆಯನ್ನು ಕಸಿ ಕಟ್ಟುವಂಥದ್ದನ್ನು ಇವತ್ತು ನಾನು ತೋರಿಸ್ತೇನೆ. ಅದಕ್ಕೋಸ್ಕರ ನನ್ನ ಕೈತೋಟದಿಂದ 3 ವೆರೈಟಿಯ ಬದನೆಗಳ ಗಿಡವನ್ನು ನಾನು ಸೆಲೆಕ್ಟ್ ಮಾಡಿದ್ದೇನೆ. ಅದನ್ನು ನಿಮಗೆ ತೋರಿಸ್ತೇನೆ, 3 ವೆರೈಟಿ ಯಾವುದು ಅಂತೇಳಿ. ಅದು ಒಂದೇ ಗಿಡಕ್ಕೆ ಕಟ್ಟಿ ಆಮೇಲೆ ಹೇಗೆ ಬದನೆ ಆಗ್ತದೆ ಅನ್ನುವಂಥದ್ದು ಕೂಡ ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ. ನೋಡಿ, ಇಲ್ಲಿ ನನ್ನ ಹತ್ರ ಒಂದು ತಟ್ಟೆ ಇದೆ, ಅದರಲ್ಲಿ 3 ವೆರೈಟಿ ಬದನೆ ಇದೆ. ಇದು ಪಿಂಕ್ ಬದನೆ, ತುಂಬ ದೊಡ್ಡದಾಗಿರುವಂಥದ್ದು. ಇನ್ನೊಂದು ಇದು ವೈಟ್, ಉಡುಪಿ ಗುಳ್ಳ ಅಂತ ಹೇಳ್ತಾರೆ. ಈ ರೀತಿ ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ಹೆಸರನ್ನು ಕರೀತಾರೆ. ಇದೊಂದು ರೀತಿಯ ಬದನೆ. ಇದರದ್ದು 3 ಗಿಡದಿಂದ ಕಟ್ ಮಾಡಿದಂಥ ತುದಿ, ಇದನ್ನು 3ಅನ್ನು ಸೆಲೆಕ್ಟ್ ಮಾಡಿದ್ದೇನೆ. ನೋಡಿ, ಇದನ್ನು ಇಟ್ಕೊಳ್ಳು ನೀನು, ಇದು ಇದರದ್ದು ಆಯಿತಾ. ಇದನ್ನು ನೀನು ಇಟ್ಕೊಳ್ಳು, ಇದು ಇದರದ್ದು, ಇದನ್ನು ನೀನು ಇಟ್ಕೊಳ್ಳು. ಇದನ್ನು 3ಅನ್ನು ಹೇಗೆ ಕಟ್ಟೋದು ಅಂತೇಳಿ ತೋರಿಸ್ತೇನೆ. ಬನ್ನಿ ನಮ್ಮ ಕುದನೆಯ ತೋಟಕ್ಕೆ. ನೋಡಿ, ಇದು ಕುದನೆ ಗಿಡ ಅಂತೇಳಿ ನಾನು ಹೊರಗಡೆಯಿಂದ ತಗೊಂಬಂದಿರುವಂಥದ್ದು. ಇದನ್ನು ಬುಡ ಸಹಿತ ಕಿತ್ತು ತಗೊಂಬಂದು ನೆಡ್ಬೋದು, ಅಥವಾ ಕೋಲ ರೀತಿಯಲ್ಲಿ ನೆಟ್ಟರು ಅದು ಬೆಳೀತದೆ. ನೋಡಿ, ಈ ರೀತಿ ಕಳೆ ಗಿಡದ ರೀತಿಯಲ್ಲಿ ಇರ್ತದೆ. ತೋಟದ ಮಧ್ಯದಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಮುಳ್ಳಿನ ಗಿಡ, ಸಣ್ಣ ಸಣ್ಣ ಬದನೆ ರೀತಿಯಲ್ಲಿ ಆಗುತ್ತೆ. ನಿಮ್ಮ ಕಡೆ ಬೇರೆ ಬೇರೆ ಹೆಸರಿಂದ ಇದನ್ನು ಕರೀತಾರೆ. ಇದನ್ನು ಅಲ್ಲಿ ಇರುವಲ್ಲಿ ತಗೊಂಡೋಗಿ ಹಾಕಿದರೆ ಅದಕ್ಕೆ ನೀರು ಹಾಕಲಿಕ್ಕೆಲ್ಲ ಕಷ್ಟ ಅಂತೇಳಿ ನಮ್ಮ ಮನೆಯ ಪಕ್ಕದಲ್ಲಿ ಮಾಡಿರುವಂಥದ್ದು. ಇಲ್ಲಿ ನೋಡಿ, ಇದರ ಪಕ್ಕದಲ್ಲಿ ಇದು ನೆಲ ಬಸಳೆ, ಇದನ್ನು ಪೂರ್ತಿ ಹಾಕಬೇಕು ಅಂತಿದೆ, ಕವರ್ ಮಾಡಬೇಕು ಅಂತೇಳಿ. ಇದು ಬ್ರಾಹ್ಮಿ ಅಂತೇಳಿ, ಇದಕ್ಕೆ ಒಂದೇ ಲಾಗ ಅಂತ ಹೇಳ್ತಾರೆ. ಇದು ಸ್ವಲ್ಪ ಹೈಬ್ರಿಡ್ ಇರುವಂಥದ್ದು, ದೊಡ್ಡ ಎಲೆದು. ನೋಡಲಿಕ್ಕೆಲ್ಲ ಭಾರಿ ಚೆಂದ ಇದೆ, ಭಾರಿ ರುಚಿ ಇದೆ ಅಂತ ಏನಿಲ್ಲ ಇದು. ನೋಡಿ, ಈ ಗಿಡದಲ್ಲಿ ಈ ಕಟ್ಟುವಲ್ಲ ಜಿಲಕರೆ, ಇದು ಸೂಕ್ಷ್ಮವಾಗಿ ನೋಡಿ, ಇದರಲ್ಲಿ 3 ಗೆಲ್ಲುಗಳಿದೆ ನೋಡಿ. ನಮ್ಮ ಹಳೆ ವಿಡಿಯೋದಲ್ಲಿ ನಾವು ಹೋಸ್ಟ್ ಮತ್ತು ಎಂತ ಸಯನ್ ಅಂತೇಳಿ ನಾವು ಹೇಳಿದ್ವಿ. ಇದು ಹೋಸ್ಟ್ ಗಿಡ ಅಂದರೆ ಕುದನೆ ಅಂತ ಹೇಳಿದರು. ಇನ್ನು ಇದು ಸಯನ್, ನಾವೀಗ ಆಗಲಿ ಆ ಬದನೆ ಗಿಡದಿಂದ ತಗೊಂಡಂಥ ಸಯನ್. ಅಲ್ಲಿ ಸಯನ್ ನಾವು ರೆಡಿ ಮಾಡಬೇಕಾದ್ರೆ ಅದರ ಎಲೆಗಳೆಲ್ಲ ಇರ್ತದೆ, ಅದನ್ನೆಲ್ಲ ಕಟ್ ಮಾಡಿ ತೆಗೆದಿರಬೇಕು. ಅದು ಎಲೆಗಳು ಯಾಕೆ ಕಟ್ ಮಾಡೋದು ಅಂದರೆ, ಈಗ ಏನಿದೆ ಈ ಬಿಸಿಲಿನ ತಾಪ ಇರ್ಬೋದು, ಇನ್ನು ಮಳೆಗಾಲದಲ್ಲಿ ಆದರೆ ಅಷ್ಟು ವೇಪರ್ ಏನು ಹೇಳ್ತಾರೆ, ಈ ಎಲೆಯಲ್ಲಿ ಇದಿರ್ತದಲ್ಲ, ನೀರಿನ ಅಂಶ ಇರ್ತದೆ, ಅದು ವಾತಾವರಣಕ್ಕೆ ಹೋಗಬಾರ್ದು. ಮೈನ ಇದರದ್ದು ಯಾವುದೇ ಗಿಡ ಸೊರಗಬೇಕಾದ್ರೆ ಅದಕ್ಕೆ ಕಾರಣ ಯಾವುದು ಅಂತ, ಎಳೆಯಿಂದ ಹೋಗುವಂಥ ನೀರು. ನೋಡಿ, 3 ಇದಿದೆ ಗೆಲ್ಲು, 3 ಗೆಲ್ಲಿಗೆ ಕಟ್ ಮಾಡ್ತಿದ್ದಾರೆ ನೋಡಿ. ತೆಗೆದ್ರು 3 ಗಿಡಕ್ಕೆ ಕೂಡ ಒಂದೇ ಸಲ ಹೇಳ್ತೇನೆ. ಹೌದು, ಒಟ್ಟಿಗೆ ಮಾಡು. ಸ್ವಲ್ಪ ಬೇಸಿಗೆಯಾದ ಕಾರಣ ಸ್ವಲ್ಪ ಹಾರ್ಡ್ ಆಗಿದೆ ಇದು, ಇಲ್ಲಾಂದ್ರೆ ಇನ್ನೂ ತುಂಬ ಸ್ಮೂತ್ ಇರ್ತದೆ. ನೋಡಿ, ಈ ಥರ ಸೀಲ್ಬೇಕು. ಸೀಲಿದ ಮೇಲೆ ನೋಡಿ, ಈ ಮೇಲಿನ ಎಜ್ಜನ್ನು ಸ್ವಲ್ಪ ಈ ರೀತಿ ಸ್ವಲ್ಪ ತೆಗಿಬೇಕು. ಹಾಗೇನಾಗ್ತದೆ, ಈ ಇದಕ್ಕೆ ಕಟ್ ಮಾಡ್ತೇವಲ್ಲ ವಿ ಶೇಪಲ್ಲಿ, ಆಗ ಭಾರಿ ಚೆನ್ನಾಗಿ ಅದಕ್ಕೆ ಕೂರ್ತದೆ. ಈಗ ನಾವಿಲ್ಲಿ ವಿ ಶೇಪಲ್ಲಿ ಕಟ್ ಮಾಡಿದೆ ಅಲ್ವಾ, ಅದಕ್ಕೆ ಸರಿಯಾಗಿ ಕೂರಬೇಕು ಅಂತೇಳಿ ಇದನ್ನು ಕೂಡ ವಿ ಆಗಿ ಕಟ್ ಮಾಡುವಂಥದ್ದು. ಇದು ಸ್ವಲ್ಪ ಶಾರ್ಪ್ ಇದ್ದರೆ ಚೆನ್ನಾಗಿ ಈ ರೀತಿ ಕಟ್ ಆಗ್ತದೆ. ಕಟ್ ಮಾಡುವಾಗ ಸ್ವಲ್ಪ ಜಾಗ್ರತೆ ಬೇಕು. ಸ್ವಲ್ಪ ಜಾಸ್ತಿ ಆದರೆ ಅದು ಪೂರ್ತಿ ಸೈನ್ ವೇಸ್ಟ್ ಆಗ್ತದೆ. ಅದೇ ರೀತಿ ಆಮೇಲೆ ಈ ಕಟ್ ಮಾಡಿದ ಮೇಲೆ ನಾವು ಇದನ್ನೆಲ್ಲ ಈ ಭಾಗವನ್ನು ಕೈಯಲ್ಲಿ ಮುಟ್ಟುವಂಥದ್ದು, ಇನ್ನು ಅದಕ್ಕೆ ಮಣ್ಣು ಬೀಳುವಂಥದ್ದು, ನೀರಿನ ಅಂಶ ಬಿದ್ದರೆ ಅದು ಅಂಟಿಕೊಳ್ಳೋದಿಲ್ಲ, ಅದು
ತಕ್ಷಣಕ್ಕೆ ಆಗಬೇಕಾದ್ರೆ ತಕ್ಷಣ ಈಗ ಕಟ್ ಮಾಡೋದು, ಸಿಕ್ಸದೆ ಸಿಕ್ಕಿಸುವಂಥದ್ದು. ನೋಡಿ ಇಲ್ಲಿ ನೋಡಿ ಅದೇ ರೀತಿಯ ಗಾತ್ರಕ್ಕೆ ಹೀಗೆ ಸಿಕ್ಕಿಸ್ಬೇಕಾದ್ರೆ ಒಂದು ಗಮನದಲ್ಲಿ ಇಡ್ಬೇಕಂತದ್ದು ಏನಂತ ಕೇಳಿದ್ರೆ, ಈ ಹೋಸ್ಟ್ ಗಿಡ ಮತ್ತೆ ಇದ್ರದ್ದು ಈ ನೋಡಿ ಈ ಭಾಗ ಇದೆ ಒಂದೇ ರೀತಿ ಬರಬೇಕು, ಲೆವೆಲ್. ಒಂದು ಸೈಡ್ ಈ ಸಿಪ್ಪೆ ಮತ್ತು ಇದರ ಸಿಪ್ಪೆ ಅಲ್ಲಿಗೆ ಜಾಯಿಂಟ್ ಆಗ್ತದೆ, ಜೊತೆ ಆಗುವಂಥದ್ದು. ಈ ಪ್ಲಾಸ್ಟಿಕ್ ಅಂದ್ರೆ A4 ಶೀಟ್ ರೀತಿಯಲ್ಲಿ ಸಿಗ್ತದೆ. ಇದನ್ನು ನಾವು ಮನೆಯಲ್ಲಿ ಬಂದು ಕಟ್ ಮಾಡ್ಕೊಂಡು ಈ ರೀತಿ ಕಟ್ ಮಾಡಿಕೊಂಡ್ರೆ ಆಯ್ತು. ನೈಫಲ್ಲಿ ಕಟ್ ಮಾಡಿಕೊಂಡು ತುಂಬ ಇಟ್ಕೊಂಡ್ರೆ ನಮಗೆ ಬೇಕಾದಾಗ ಉಪಯೋಗ ಆಗ್ತದೆ. ಇನ್ನು ಸುತ್ತುವಂಥದ್ದು ಕೂಡ ಕೆಳಗಡೆಯಿಂದ ಮೇಲ್ಗಡೆ ಸುತ್ತಬೇಕು. ಈ ರೀತಿ ಸುತ್ತಿ ಪ್ಲಾಸ್ಟಿಕ್ ನೋಡಿ ಎಳಿಬೇಕಾದ್ರೆ ಚೆನ್ನಾಗಿ ಬರ್ತಿದೆ ನೋಡಿ. ಈ ರೀತಿ ಬರುವಂತ ಪ್ಲಾಸ್ಟಿಕ್ ಯಾವ್ದಾದ್ರೂ ಆಗ್ಬೋದು, ಅಂಗಡಿಯಿಂದನೇ ತರಬೇಕು ಅಂತಿಲ್ಲ. ಇನ್ನೊಂದು ಒಂದು ವಾರದಲ್ಲಿ ಇದು ಜೋಡಿಕೊಳ್ತದೆ. ಇನ್ನು ಆಗ್ಲೇ ಹೇಳಿದೆ ನಾನು, ಎಳೆಗಳ ಮುಖಾಂತರ ಏನು ಹನಿ ನೀರು ಹೋಗಿ ಹೋಗಿ ಇದು ಸಾಯುವ ಪರಿಸ್ಥಿತಿ ಬರ್ತದೆ ಅಂತೇಳಿ. ಯಾಕೆ ಅಂತ ಹೇಳಿದ್ರೆ ಅದೇ ಅದರ ಹನಿ ನೀರು ಹೊರಗೆ ಹೋಗ್ತದೆ. ಅದಕ್ಕೋಸ್ಕರ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಒಂದು ಕ್ಯಾಪ್ ಹಾಕ್ಬೇಕು. ಯಾವ್ದಾಗುದು ಪ್ಲಾಸ್ಟಿಕ್ ಇದು ಯಾವ್ದಾಗ್ತದೆ ನಮಗೆ ತುಂಬಾ ಉಪಕಾರ ಆಗುವಂತದ್ದು ಯಾವ್ದು ಅಂತ ಕೇಳಿದ್ರೆ ಲಾಲಿ ಬರ್ತದೆ ಅಲ್ವಾ, ಅದರ ಕ್ಯಾಪ್ ಪೆಪ್ಸಿದು ಅದನ್ನು ಹಾಕಿ ಬಿಟ್ರೆ ನೀರು ಹೋಗೋದ ರೀತಿಯಲ್ಲಿ ತುದಿಯಿಂದ ಮೇಲೆ ಮತ್ತೆ ಒಣಗದ ರೀತಿಯಲ್ಲಿ ಅದು ಸ್ವಲ್ಪ ಹೀಟ್ ಕ್ರಿಯೇಟ್ ಮಾಡ್ತಲ್ಲ. ಅಂದ್ರೆ ಇದ್ರಲ್ಲಿ ಈಗ ನೀರು ಏನಾಗ್ತದೆ ಇದರಿಂದ ಸ್ಯಾನಿಂದ ನೀರು ಹೋಗುತ್ತೆ, ಆದ್ರೆ ವಾತಾವರಣಕ್ಕೆ ಹೋಗುದಿಲ್ಲ. ಈ ಪ್ಲಾಸ್ಟಿಕ್ ಒಳಗನೆ ಇಡ್ತದೆ. ಅಂದ್ರೆ ಯಾವ ನೀರು ಅಡಿಯಿಂದ ಹೋಗುದಿಲ್ಲ, ಈಗ ಮೇಲ್ಗಡೆ ಹೋಗ್ಲಿಕ್ಕೆ ನೋಡುದಿಲ್ಲ. ಅದು ಅಲ್ಲೇ ಏನು ಫ್ರಿಜ್ ಅಲ್ಲಿ ಇಟ್ಟ ರೀತಿಯಲ್ಲಿ ಇದೀಗ 3 ರೀತಿಯ ಬದನೆಯನ್ನು ಕಟ್ಟಿದ್ದೇವೆ. ಅಂದ್ರೆ ಅದ ತುದಿಯಿಂದ ಚಿಗುರು ಬಂದದಕ್ಕೆ ಇನ್ನೊಂದು ಕೆಲಸ ಏನೆಂತ ಹೇಳಿದ್ರೆ, ಈಗ ಇದು ಚಿಗುರು ಬರ್ಬೇಕಲ್ವಾ ನಮಗೆ, ಇನ್ನು ಹೌದು ಚಿಗುರು ಬರ್ಬೇಕು. ಇದು ಈ ಗಿಡ ಏನ್ ಮಾಡ್ತದೆ, ಇಲ್ಲಿ ಕಟ್ಟಾದ ಕಾರಣ ಇನ್ನು ಹೊಸ ಚಿಗುರನ್ನು ಇಲ್ಲಿಂದ ಬೀಳ್ಲಿಕ್ಕೆ ಪ್ರಾರಂಭ ಮಾಡ್ತದೆ ಇದು ಈ ಗಿಡ. ಅದನ್ನೊಂದು 2-3 ದಿನಕ್ಕೊಂದ್ಸಲ ನಾವು ನೋಡಿ ಇದನ್ನು ಕಟ್ ಮಾಡ್ತಾ ತೆಗಿಬೇಕು. ಇದು ಎಲೆ ಇರ್ಲಿ, ಚಿಗುರು ಬರ್ತದೆ ನೋಡಿ, ಇಲ್ಲೊಂದು ಚಿಗುರು ಇದೆ, ಅದನ್ನೆಲ್ಲ ಕಟ್ ಮಾಡಿ ತೆಗಿತಾ ಬಿಡಬಾರ್ದು, ಯಾವುದು ಬಿಡಬಾರ್ದು, ಇಲ್ಲಿ ಮಾತ್ರ ಬರ್ಬೇಕು. ಇನ್ನು ಇದನ್ನೇ ಚಿಗುರು ರೀತಿಯಲ್ಲಿ ಬಿಡಬೇಕು. ಹಾಗಾದ್ರೆ ತುಂಬಾ ಉತ್ತಮ ರೀತಿಯಲ್ಲಿ ಬರ್ತದೆ ಇದು. ಒಂದು ಗಿಡದಲ್ಲಿ 3 ಕಲರ್ನ 3 ವೆರೈಟಿಯ ಬದನೆಯನ್ನು ಕಟ್ಟುವುದನ್ನು ತಿಲಕರು ನಮಗೆ ತೋರಿಸಿದ್ದಾರೆ. ನಾವು ಇದನ್ನೇ ಮತ್ತೆ ಯಾಕೆ ತೋರಿಸಿದ್ದೇವೆ ಅಂತ ಹೇಳಿದ್ರೆ, ಇದು ತುಂಬಾ ಸಿಂಪಲ್. ಈ ಗಿಡ ಕುದನೆ ಗಿಡ ಎಲ್ಲ ವೀಕ್ಷಕರ ಮನೆ ಪಕ್ಕದಲ್ಲಿ ಇರ್ತದೆ, ಬದನೆ ಗಿಡ ಇರ್ತದೆ. ಮತ್ತೆ ಇದಕ್ಕೆ ಯಾಕೆ ಕಟ್ಟಬೇಕು, ಈ ಗಿಡಕ್ಕೆ ಯಾಕೆಂತ ಹೇಳಿದ್ರೆ, ಈಗ ಬದನೆ ನಾವು ಸಾಮಾನ್ಯವಾಗಿ ಮಾಡ್ತೇವೆ. ಒಂದು ಈಗ ನೆಟ್ರೆ ಒಂದು 6 ತಿಂಗಳು ನಮಗೆ ಬೇಕಾದಷ್ಟು ಬದನೆ ಒಂದೇ ಸಲ ಬರ್ತದೆ, ನಾವು ಉಪಯೋಗ ಮಾಡ್ತಾರೆ. ಈ ಗಿಡದಿಂದ ಏನು ವಿಶೇಷ ಅಂತ ಕೇಳಿದ್ರೆ, ನೀವು ಈ ವರ್ಷ ಈ ಟೈಮಲ್ಲಿ ಈಗ ಕಟ್ಟಿದಿರಿ, ಇನ್ನು ಎಷ್ಟು ಟೈಮ್ ಅಂತ ಹೇಳಿದ್ರೆ ನಿಮಗೆ ಒಂದು ಅದೇ ನಾನು ಹೇಳಿದೆ, ಒಂದು 3 ವರ್ಷದಿಂದ ನಮ್ಮಲ್ಲಿ ಆಗ್ತಾನೆ ಇದೆ ಅಂತ ನಿರಂತರವಾಗಿ. ಈ ಗಿಡದ ವಿಶೇಷ ಇದ್ರ ಬುಡ ಸಾಯುದಿಲ್ಲ ಅಷ್ಟು ಬೇಗ. ಇದಕ್ಕೆ ನೀರ್ ಹಾಕದಿದ್ರು ಇದಂತೂ ಸಾಯುದಿಲ್ಲ. ಒಂದು ಚಿಕ್ಕದಾದ್ರೂ ಬದನೆ ಹಾಗೆ ಆಗ್ತದೆ. ತುಂಬಾ ಪೋಷಣೆ ಕೊಟ್ರೆ ಬಾರಿ ಚಂದಾಗಿ ಆಗ್ತದೆ. ಅದರಿಂದ 3-4 ವರ್ಷ ಕೂಡ ನಿಮಗೆ ಬದನೆ ನಿರಂತರವಾಗಿ ಕೊಡುವಂತ ಗಿಡದಿಂದಾಗಿ ಈ ಬದನೆ ಇದಕ್ಕೆ ಕಟ್ರೆ ನಿಮಗೆ ನಿರಂತರವಾಗಿ ಬದನೆ ಸಿಗ್ತದೆ. ನೋಡಿ, ಸಾಮಾನ್ಯವಾಗಿ ಒಂದು ಗಿಡದಲ್ಲಿ 2 ಗೆಲ್ಲು ಬಂದದಕ್ಕೆ ಬೇರೆ ಬೇರೆ ಕಟ್ತಿದ್ದೆವು. ಆದ್ರೆ ಇದು ಒಂದೇ ಗಿಡ ಬಂದಿದೆ, ಆದ್ರೆ ಒಂದೇ ಗೆಲ್ಲಿಗೆ 2 ಸ್ಯಾನ್ ಕೂಡ ಇಡ್ಬೋದು ಅಂತೇಳಿ. ಹೇಗೆಂದ್ರೆ ಇದರದ್ದು ಏನು ದಪ್ಪ ಇದೆ ತುಂಬಾ, ಅಂದ್ರೆ ಇದು ಚಿಕ್ಕದಿದೆ ಅಲ್ವಾ. ಇದನ್ನು ನೋಡಿ, 1 ಸೀಲ್ ಮಾಡ್ತಿದ್ದೆ, ಇದಕ್ಕೆ 2 ಸೀಲ್ ಮಾಡೋದು. ಹೀಗೆ ನೋಡಿ, ಇಲ್ಲಿ ಒಂದು ಸೀಲ್ ಮಾಡಿದೆ, ಆಮೇಲೆ ಇಲ್ಲಿ ಒಂದು ಸೀಲ್ ಮಾಡಿದೆ, ಅಂದ್ರೆ 2 ಸೀಲ್ ಆಯ್ತು. ಇದೀಗ 2 ಸ್ಯಾನ್ ಇದೆ ಅಲ್ವಾ. ಇದನ್ನು ನೋಡಿ, ಒಂದೇ ಗಿಡದ ತುದಿಗೆ 2 ಇದನ್ನು ನೋಡಿ ಈ ರೀತಿ. ಇದೀಗ ಒಂದೇ ಗಿಡದ ತುದಿಗೆ 2 ಬೇರೆ ಬೇರೆ, ಇದೊಂದು ಇದೊಂದು ಬೇರೆ ಬೇರೆ 2 ಜಾತಿಯ ಬದನೆಯನ್ನು ಇದಕ್ಕೆ ಸೀಲು ಕಸಿ ಮಾಡಿದ್ದು. ಇದೊಂದು ನಾನೇ ಒಂದು ಪ್ರಯೋಗ ಮಾಡಲಿಕ್ಕೆ ನೋಡಿದ್ದು, ಒಂದ್ಸಲ ಮನೆಯಲ್ಲಿ ಮಾಡಿದ್ದು ಸಕ್ಸಸ್ ಆಗಿದೆ ಇದು. ಅದರಿಂದ ಇಲ್ಲಿ ಕೂಡ ಇದನ್ನು ಮಾಡ್ತಾ ಇದ್ದೇನೆ, ನೋಡಬೇಕು ಹೇಗೆ ರಿಸಲ್ಟ್ ಬರ್ತದೆ ಅಂತೇಳಿ ಶಿವಪ್ರಸಾದ್ ಹೇಳ್ತಾರೆ ನಮಗೆ. ಕಸಿ ಕಟ್ಟೋದ್ರ ಬಗ್ಗೆ ತಿಲಕರು ಮಾಹಿತಿಯನ್ನು ಕೊಟ್ಟರು. ಒಂದು ಗಿಡದಲ್ಲಿ ಹೇಗೆ 3 ರೀತಿಯ ಬದನೆಯನ್ನು ನಾವು ತಗೋಬೋದು, ಅದೇ ರೀತಿಯಲ್ಲಿ ಒಂದೇ ಗೆಲ್ಲಲ್ಲಿ 2 ರೀತಿಯ ಬದನೆ ಹೇಗೆ ತಗೋಬೋದು, ಇದು ನಮಗೆಲ್ಲರೂ ಕೂಡ ಮಾಹಿತಿಯನ್ನು ಕೊಟ್ಟರು. ನಾವು ಒಂದು ಸಲ ಅದನ್ನು ಟ್ರೈ ಮಾಡಬೇಕು. ಕೇವಲ ಇದನ್ನು ಮನೋರಂಜನೆಗೋಸ್ಕರ ನೋಡುವಂಥದ್ದಲ್ಲ. ನಮ್ಮ ಮನೆಯ ಪಕ್ಕದಲ್ಲಿ ಈಸಿಯಾಗಿ ಸಿಗುತ್ತೆ. ನಾನು ಆಗ ತೋರಿಸಿದಂಥ ಗಿಡ ಕುದನೆ ಬದನೆ ಗೆಲ್ಲುಗಳು ಸಿಗ್ತದೆ. ಇದರ ಬೆನಿಫಿಟ್ ಏನು ಅಂತ ಹೇಳಿದ್ರೆ, ಇದನ್ನು ಒಂದು ಸಲ ಮಾಡಿದರೆ 3-4 ವರ್ಷ ಕಂಟಿನ್ಯೂ ಆಗಿ ಬದನೆ ಮನೆ ಪಕ್ಕ ಆಗ್ತಿರ್ತದೆ. ಇದನ್ನು ಉಪಯೋಗಿಸ್ಕೊಂಡು ನಾವು ಟ್ರೈ ಮಾಡಬೇಕು. ಎರಡನೇದು, ಈ ವಿಡಿಯೋ ನಿಮಗೆ ಕಾಣ್ತಿದ್ದಾಗೆ ನಿಮಗೆ ತುಂಬ ಜನರು ಕೃಷಿಕರು ಕಾಂಟ್ಯಾಕ್ಟ್ ಇದ್ದಾರೆ ಬೇರೆ ಬೇರೆ ಕಡೆಯಲ್ಲಿ. ಅವರು
ಅವರಿಗೆ ಇದನ್ನು ಶೇರ್ ಮಾಡಬೇಕು, ಅದನ್ನು ವಾಟ್ಸಪ್ ಮಾಡಬೇಕು, ಶೇರ್ ಮಾಡಬೇಕು. ಅದರೊಟ್ಟಿಗೆ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ಅಲ್ಲೂ ಕೂಡ ಇದನ್ನು ಶೇರ್ ಮಾಡಬೇಕು. ಯಾಕಂದರೆ ಅವರಿಗೆ ಒಳ್ಳೆ ಮಾಹಿತಿ ಅವರಿಗೆ ಹೋಗ್ತದೆ. ಮತ್ತು ಕೆಲವು ಸಲ ವ್ಯತ್ಯಾಸ ಆಗ್ಬೋದು. ನಾವೇನು 100% ಪರ್ಫೆಕ್ಟ್ ಅಂತಲ್ಲ, ನಮ್ಮಲ್ಲೂ ಕೆಲವು ವ್ಯತ್ಯಾಸಗಳಿರುತ್ತೆ. ನಮ್ಗಿಂತ ಎಕ್ಸ್ಪರ್ಟ್ಗಳು ಇದನ್ನು ನೋಡ್ತಾ ಇರ್ಬೋದು. ನೀವು ನೋಡುವವರು ಏನಾದರೂ ನಾವು ಸರಿ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ 100% ಕಮೆಂಟ್ ಮಾಡಬೇಕು. ಸರಿ ಇದ್ದರೂ ಕಮೆಂಟ್ ಮಾಡಬೇಕು, ತಪ್ಪಿದ್ರೂ ಕಮೆಂಟ್ ಮಾಡಬೇಕು. ಅದರೊಟ್ಟಿಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬಹುದು. ತುಂಬ ಜನರು ವಿಡಿಯೋ ನೋಡ್ತಾ ಇದ್ದಾರೆ, ಆದರೆ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ. ಆದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಯಾಕಂದರೆ ನೀವು ಸಬ್ಸ್ಕ್ರೈಬ್ ಆದರೆ ನಾವು ತುಂಬ ಕಷ್ಟಪಟ್ಟು ಮಾಡಿದಂಥ ವೀಡಿಯೋಕ್ಕೆ ನಮಗೊಂದು ಖುಷಿಯಾಗುತ್ತೆ, ನಮಗೊಂದು ಸಾರ್ಥಕತೆ. ಮತ್ತೆ ನಿಮ್ಮದು ಬೆಂಬಲ ಸಿಕ್ಕಿದಾಗ ಇನ್ನೊಂದು ಹೊಸ ಜೋಶಲ್ಲಿ ಮತ್ತೊಂದು ವೀಡಿಯೋದಲ್ಲಿ ನಾವು ಮತ್ತೆ ಬರ್ತೇವೆ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ನ ಎಲ್ಲ ವೀಕ್ಷಕರಿಗೆ ಮತ್ತು ಎಲ್ಲ ರೈತ ಬಂಧುರಿಗೂ ಮತ್ತೊಂದು ಬಾರಿ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ.